ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿನಿ ಬಸ್. ನಾನು ರಕ್ಷಿತಾ ಶ್ರೀನಿವಾಸ. ಇವತ್ತು ನಾವು ಮಾತನಾಡ್ತಾ ಇದ್ದೀವಿ ಕಾಟೇರ ಚಿತ್ರದ ಬಗ್ಗೆ. ಸೊ ನನ್ನ ಜೊತೆಗೆ ದ ವೆರಿ ಪ್ರಾಮಿಸಿಂಗ್ ಡೈರೆಕ್ಟರ್ ತರುಣ್ ಸುಧೀರ್ ಅವರಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಸರ್, ವೆಲ್ಕಮ್. ಹಾಯ್ ಮಾ, ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಸೊ ಮೊದಲನೇದಾಗಿ ಸಿನಿಮಾ ರಿಲೀಸ್ ಆಗ್ತಾಯಿದೆ, ದಟ್ ಈಸ್ ಆನ್ 29th ಡಿಸೆಂಬರ್ 2023. ಇನ್ನು 2 ದಿನ ಹೋದರೆ 24 ಬರುತ್ತೆ. ವೈ ನಾಟ್ 24 ಸರ್? ವೈ 23 ಸರ್? ವೈ ನಾಟ್ 23 ಅಂತ ನೀವು ಆನ್ಸರ್ ಮಾಡಿ, ವೈ ನಾಟ್ 24 ಅಂತ ನಾನು ಆನ್ಸರ್ ಮಾಡ್ತೀನಿ. ಬಿಕಾಸ್ ಇಯರ್ ಎಂಡಿಂಗ್ ಲೈಕ್ ಎಲ್ಲ ಕ್ಯಾಲ್ಕುಲೇಷನ್ ನೆಕ್ಸ್ಟ್ ಇಯರ್ಗೂ ಆಗುತ್ತೆ. ಇಲ್ಲ ಯಾವುದೇ ಅವಾರ್ಡ್ ಫಂಕ್ಷನ್ಸ್ ಇರ್ಬೋದು, ಯಾವುದೇ ಇರ್ಬೋದು, ಈ ಇಯರ್ಗೂ ಕ್ಯಾಲ್ಕುಲೇಟ್ ಆಗ್ಬೋದು, ಇಲ್ಲ ನೆಕ್ಸ್ಟ್ ಇಯರ್ ಆಗ್ಬೋದು. ನೀವು ತಲೆಯಲ್ಲಿ ಒಂದು ಇರೋದಲ್ಲ ಸರ್, ನೆಕ್ಸ್ಟ್ ಇಯರ್ ಕ್ಯಾಲ್ಕುಲೇಟ್ ಆಗುತ್ತೆ, ಇಲ್ಲ ಈ ಇಯರ್ ಕ್ಯಾಲ್ಕುಲೇಟ್ ಇದ್ರ ಮೇಲೆ ಹಂಗೆ ಅವೆಲ್ಲ ಅಷ್ಟೆಲ್ಲ ಯೋಚನೆ ಮಾಡಿಲ್ಲಮ್ಮ. ಇಟ್ ಈಸ್ ಒನ್ ಥಿಂಗ್, ಅವಾಗ ಒಂದು ಸೆಲೆಬ್ರೇಷನ್ ನಡೀತಾ ಇರುತ್ತೆ, ಒಂದು ಸೆಲೆಬ್ರೇಷನ್ ಮೂಡಲ್ಲಿ ಇರ್ತಾರೆ. ಆ್ಯಂಡ್ ನಿಮಗೊಂದು ಲಾಂಗ್ ವೀಕೆಂಡ್ ಇದೆ, ರಜೆಗಳಿದೆ. ಸೊ ಜನಕ್ಕೆ ಒಂದು ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ಸಿನಿಮಾ, ಕನ್ನಡ ಸಿನಿಮಾ ಇದಾಗಲಿ ಅನ್ನೋ ಉದ್ದೇಶದಿಂದ ಈ ಡೇಟ್ ಚೂಸ್ ಮಾಡಿದ್ವಿ ಅಷ್ಟೇ. ಸರ್, ನಿಮ್ಮ ಮೇಲೆ ಒಂದು ಸ್ಮಾಲ್ ಕಂಪ್ಲೇಂಟ್ ಇದೆ. ಹೇಳಿ. ದರ್ಶನ್ ಸರ್ ಬಿಟ್ಟು ಬೇರೆಯವ್ರಿಗೆ ಸಿನಿಮಾ ಮಾಡ್ತಾ ಇಲ್ಲ ಅನ್ನೋದು ಕಂಪ್ಲೇಂಟ್ ಇದೆ. ನಾನು ಮಾಡಿರೋದೇ 3 ಸಿನಿಮಾ, ಇಲ್ಲಿವರೆಗೂ ನಾನು ಮಾಡಿರೋದೇ 3 ಸಿನಿಮಾ. ಈಗ ಚೌಕ ನಾನು ಡೈರೆಕ್ಟ್ ಮಾಡ್ಬೇಕಾದ್ರೆ ಆವಾಗ ಒಂದು ಕ್ಯಾಮಿಯೋ ದರ್ಶನ್ ಸರ್ ಬಂದು ಮಾಡಿಕೊಡ್ತಾರೆ. ತುಂಬ ಪ್ರೀತಿಯಿಂದ ಅಲ್ಲೊಂದು ಕ್ಯಾಮಿಯೋ ಇದ್ದರು, ಆಯಿತು ಅಂತ ಬಂದು ಮಾಡಿಕೊಡ್ತಾರೆ. ಆ ಶೂಟಿಂಗ್ ಮುಗಿದ ಮೇಲೆ ನಾನು ಕರೆದ್ಬಿಟ್ಟು, ನಿನ್ಗೆ ಯಾವ್ದಾದ್ರು ಕತೆ ಇದ್ದರೆ ಹೇಳು ನನಗೆ ನೆಕ್ಸ್ಟು ಅಂತ ಹೇಳ್ತಾರೆ. ಅಂದರೆ ಚೌಕ ಇನ್ನೂ ರಿಲೀಸ್ ಆಗಿರಲಿಲ್ಲ, ಅದರ ರಿಸಲ್ಟ್ ಗೊತ್ತಿಲ್ಲ, ಆದರೂ ಕೂಡ ಒಬ್ಬ ವ್ಯಕ್ತಿನ ಅವ್ರು ನಂಬಿದ್ರು ಅವತ್ತು. ಸೊ ಆಟೋಮೆಟಿಕ್ಲಿ ನನಗೆ ಅದೊಂದು ಜವಾಬ್ದಾರಿ ಬರುತ್ತೆ. ಈ ಥರ ಇವತ್ತು ಕನ್ನಡ ಚಿತ್ರರಂಗದ ಒನ್ ಆಫ್ ದಿ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಸ್ ಅವ್ರು ಕರೆದು ಹಂಗೆ ಹೇಳ್ತಾರೆ ಅಂತಂದಾಗ ನಾನು ತಲೆ ಮೇಲೆ ಹೊತ್ಕೊಂಡು ಮಾಡಬೇಕಮ್ಮ ಅದು. ಸೊ ಯಾವಾಗ ನಾನು ಆ ಅವಕಾಶ ಸಿಕ್ತು, ಅದಾದಮೇಲೆ ಓಕೆ, ಚೌಕ ರಿಲೀಸ್ ಆಯಿತು, ಚೆನ್ನಾಗಾಯಿತು, ಹೆಸರು ಬಂತು, ಸೆಕೆಂಡ್ರಿ. ಬಟ್ ಅದಕ್ಕೆ ಮುಂಚೆ ಕೊಟ್ಟಂಥ ಅವಕಾಶ. ಅದಾದಮೇಲೆ ರಾಬರ್ಟ್ ಮಾಡ್ತೀವಿ. ರಾಬರ್ಟ್ ಆಗಿ ಅದು ರಿಲೀಸ್ ಆಗಬೇಕಾಗಿರುತ್ತೆ. ಕೋವಿಡ್ ಬಂದು ಡಿಲೇ ಆಗುತ್ತೆ. ನಾವು 2020 ರಿಲೀಸ್ ಮಾಡಬೇಕು ಅಂದ್ಕೊಂಡ್ರೆ ಡಿಲೇ ಆಗಿ 1 ವರ್ಷ ಮುಂದಕ್ಕೆ ಹೋಗ್ತದೆ. ಮತ್ತು ಆ ಟೈಮಲ್ಲಿ ಆ ಪಿಕ್ಚರ್ ರಿಲೀಸ್ ಆಗಿಲ್ಲ, ರಿಸಲ್ಟ್ ಗೊತ್ತಿಲ್ಲ, ಆದರೂ ಕೂಡ ನೀನು ನೆಕ್ಸ್ಟ್ ಏನಾದರೂ ಇದ್ದರೆ ಚೆನ್ನಾಗಿದ್ದರೆ ಒಂದು ಹೇಳು ಅಂತ ಹೇಳ್ತಾರೆ. ಸೊ ಒಂದು ದೊಡ್ಡ ಸೂಪರ್ ಸ್ಟಾರು ನಿಮ್ಮನ್ನು ಕರೆದು ಆ ಒಂದು ಅವಕಾಶ ಕೊಡ್ತೀರ ಅಂತಂದರೆ ನಾನು ಇನ್ನೇನು ಅದಕ್ಕಿಂತ ಭಾಗ್ಯ ಇನ್ನೇನಿರುತ್ತಲ್ಲಮ್ಮ. ಸೊ ಅದನ್ನ ಕಣ್ಣಿಗೆ ಹೊತ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ಅದು ಇನ್ನೇನು ಬೇರೆಯವ್ರ ಜೊತೆ ಮಾಡಬಾರ್ದು ಅನ್ನೋದು ಖಂಡಿತವಾಗ್ಲೂ ಇಲ್ಲ. ಅವಕಾಶ ಹಿಂಗೆ ಬಂದಿದೆ, ಸೊ ಅದ್ರ ಹಾಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಕಾಟೇರ ಚಿತ್ರದ ಸ್ಟೋರಿ ಬರೀತೀರಾ? ಅದು ಫಸ್ಟ್ ಸ್ಟೋರಿ ಬರೆದಿದ್ದ, ಇಲ್ಲ ದರ್ಶನ್ ಸರ್ಗೆ ಅಂತಲೇ ಬರೆದಿದ್ದ, ಅಥವಾ ಸ್ಟೋರಿ ಬರೆದಾದ್ಮೇಲೆ ದರ್ಶನ್ ಸರ್ನ ಅಪ್ರೋಚ್ ಮಾಡಿದ್ದ? ಆ್ಯಕ್ಚುಲಿ ದರ್ಶನ್ ಸರ್ಗೆ ಒಂದು ಪಿಕ್ಚರ್ ಮಾಡಬೇಕು ಅನ್ನೋದು ಐಡಿಯಾ ಓಡ್ತಾ ಇತ್ತು. ಅದಕ್ಕಾಗಿ ಒಂದಷ್ಟು ಲೈನ್ಸ್ ರೆಡಿ ಮಾಡ್ಕೊಂಡಿದ್ವಿ. ನಾವು ಏನೇನೋ ವರ್ಕೌಟ್ ಮಾಡ್ತಿದ್ವಿ, ಯಾವುದೂ ಅಷ್ಟು ಎಕ್ಸೈಟ್ ಆಗ್ತಿರಲಿಲ್ಲ ನಾವು. ಆವಾಗ ಗುರು ಶಿಷ್ಯರು ಅಂತ ಸಿನಿಮಾ ಮಾಡ್ಬೇಕಾದ್ರೆ ನಾನು ಜಡೇಶ್ ಜೊತೆಗೆ ಟ್ರಾವೆಲ್ ಮಾಡ್ತಾಯಿದ್ವಿ. ಸೊ ಅವಾಗ ಜಡೇಶ್ ಹೇಳ್ಬೇಕಾದ್ರೆ, ಜಡೇಶ್ ಈ ಥರದ್ದು ಏನೋ ಒಂದು ಅನ್ಕೋತಾ ಇದ್ದೀನಿ, ಈ ಥರದ್ದು ಒಂದು ಬ್ಯಾಕ್ ಡ್ರಾಪಲ್ಲಿ ಒಂದು ಕತೆ ಆಗಬೇಕು ಅಂತಂದಾಗ ಅವ್ರಿಗೆ ಗೊತ್ತಿದ್ದಂಥ ಒಂದು ಇನ್ಸಿಡೆಂಟ್ ಹೇಳ್ತಾರೆ. ಸರ್, ಈ ಇನ್ಸಿಡೆಂಟ್ ಇಟ್ಕೊಂಡು ಏನಾದ್ರು ಮಾಡಬಹುದಾ ಅಂತ. ಸೊ ಅಲ್ಲಿಂದ ಶುರು ಆಗುತ್ತೆ ಕಾಟೇರನ ಟ್ರಾವೆಲ್ಲು. ಸೊ ಐಡಿಯಾ ಇದೆ ದರ್ಶನ್ ಸರ್ಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಅಂತ ಅವ್ರಿಗೆ ಏನು ಹೊಸದಾಗಿ ಮಾಡಬಹುದು ಅನ್ನೋ ಪ್ರಯತ್ನನೇ ಕಾಟೇರ. ಸರ್, ಲುಕ್ ಇದೆಯಲ್ಲ ಸರ್, ನಾವು ಟ್ರೈಲರಲ್ಲಿ ನೋಡಿದ್ವಿ ದರ್ಶನ್ ಸರ್ ಲುಕ್ ಲಾಸ್ಟಲ್ಲಿ ಬರುತ್ತೆ, ವಯಸ್ಸಾಗಿರೋದು. ಲಿಟ್ರಲಿ ಹೆಂಗೆ ಅನ್ಸುತ್ತೆ ಅಂದರೆ ನಮಗೆ ತೂಗುದೀಪ್ ಸರ್ ಎದುರುಗಡೆ ಬಂತು, ನಮ್ಗೆ ನಿಜವಾಗ್ಲೂ ಹಂಗೆ ಕಾಣಿಸ್ತಾರೆ. ಸೊ ಅದ್ರ ಬಗ್ಗೆ ಆ ಥಾಟ್ ಹೆಂಗೆ ಬಂತು ಸರ್? ಕತೆ ಕೇಳ್ತಾ ಇದೆ ಅಷ್ಟೇ, ಅದೇನು ತುಂಬ ಏನೋ ಫೋರ್ಸ್ಡ್ ಏನಿಲ್ಲ. ತುಂಬ ಇಂಪಾರ್ಟೆಂಟ್ ಫೇಸ್ ಅದು ಸಿನಿಮಾದು, ಕ್ಯಾರೆಕ್ಟರ್ ಕೂಡ ಅಷ್ಟೇ. ಸೊ ಅದು ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ. ಅದು ಟ್ರೈಲರ್ನಲ್ಲಿ ಏನು ವಾವ್ ಅನಿಸ್ತದೆ ನಿಮಗೆ, ಅದು ಇಡೀ ಸಿನಿಮಾ ಪೂರ್ತಿನೂ ಆ ವಾವ್ ಹಾಗೇ ಇರುತ್ತೆ. ಆ್ಯಂಡ್ ಅದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ ದರ್ಶನ್ ಸರ್. ಆ ಲುಕ್ಕನ್ನು ಅಚೀವ್ ಮಾಡೋದಕ್ಕಾಗಿರಲಿ, ಅಥವಾ ಅದಕ್ಕೆ ಮ್ಯಾನರಿಸಮ್ ಆಗಿರಲಿ, ಅದರದ್ದು ಡಬ್ಬಿಂಗ್ ಆಗಿರಲಿ, ಪ್ರತಿಯೊಂದಕ್ಕೂ ತುಂಬ ಹೋಮ್ವರ್ಕ್ ಮಾಡಿಕೊಂಡು ಮಾಡಿದ್ದಾರೆ ಅದನ್ನು. ಆ್ಯಂಡ್ ತುಂಬ ಎಫರ್ಟ್ ಹಾಕಿದ್ದಾರೆ. ನಿಮ್ಗೆ ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಮೇಕಪ್ ಹೆಂಗೆ ಎಷ್ಟು ಹಿಡಿತಾ ಇದೆ ಸರ್ ಮೇಕಪ್? ಅದಕ್ಕೆ ಈಸಿಲಿ 2.5 hours ಆಗ್ತಿತ್ತು. ಪೇಷನ್ಸಾಗಿ ಹಿಂಗೆ ಕೂತ್ಕೊಂಡೇ ಇರಬೇಕು. ಸೊ ಈಸಿ ಡೇ, ಎವ್ರಿ ಡೇ ಅದಕ್ಕೆ ಒಂದು 2.5 hours ಬರೀ ಮೇಕಪ್ ಹಾಕೋದಕ್ಕೆ, ತೆಗಿಯೋದಕ್ಕೆ ಒಂದು 45 minutes 50 minutes ತೆಗಿಯೋದಕ್ಕೆ. ಎಷ್ಟು ದಿನ ಶೂಟ್ ಮಾಡಿದ್ರು ಸರ್? ಅದು ನಂಬರ್ ಆಫ್ ಡೇಸ್ ಲೆಕ್ಕ ಏನು ಇಟ್ಟಿಲ್ಲ, ಬಟ್ ಅದಿದೆ ಒಂದು ಮೇಜರ್ ಪೋರ್ಷನ್ಸಲ್ಲಿ ಬರುತ್ತೆ. ಸೊ ಪ್ರತಿದಿನ ಮೇಕಪ್ ಮಾಡಬೇಕು? ಹೌದು. ಸರ್, ಒಂದು ಸಿನಿಮಾ ಆದಮೇಲೆ ನಿಮ್ಮ ಸಿನಿಮಾದಲ್ಲಿ ಸ್ಟಾರ್ ಕಾಸ್ಟಿಂಗ್ನ ಸೆಲೆಕ್ಷನ್ ಹೆಂಗೆ ಮಾಡ್ತೀವಿ ಸರ್? ನಾವು ಕತೆ ಬರ್ಕೋಬೇಕಾದ್ರೆ ಯಾರೇ ಕತೆ ಬರ್ಕೋತಿದ್ರು ಒಂದು ರಫ್ ಆಗಿ ತಲೆಯಲ್ಲಿ ಒಂದು ಐಡಿಯಾ ಓಡ್ತಾ ಇರುತ್ತೆ. ಈ ಪಾತ್ರ ಇಂಥವ್ರು ಅವ್ರು ಮಾಡ್ತಾರೆ ಬಿಡ್ತಾರೆ ಸೆಕೆಂಡ್ರಿ. ಬಟ್ ಒಂದು ಪಾತ್ರ ಇವನ್ ಹೀರೋ ಬರ್ಕೋಬೇಕಾದ್ರೂ ಕೂಡ
ಇನ್ನು ಈ ಹೊಸ ಹೀರೋ ಹೊಸಬ್ರು ಯಾರಾದರೂ ಮಾಡ್ತಿರ್ಲೇಬೇಕಾರೆ ಕತೆ ಅವ್ರು ಹೊಸಬನಿಗೆ ಆಮೇಲೆ ಮಾಡಿದ್ರು ಕೂಡ ಬರ್ಕೋಬೇಕಾದ್ರೆ ಯಾರೋ ಒಬ್ಬರು ತಲೆಯಲ್ಲಿ ಇಟ್ಕೊಂಡೇ ಬರ್ದಿರ್ತಾರೆ. ಓಕೆ ಇದು ಅದರ್ ಲ್ಯಾಂಗ್ವೇಜ್ ಅವ್ರು ಆಗಿದ್ರು ಇರ್ಬೋದು, ಯಾರು ಅಮಿತಾಬ್ ಬಚ್ಚನ್ ಅನ್ಕೊಳ್ಬೋದು, ರಜನಿಕಾಂತ್ ಅನ್ಕೋಬೋದು, ರಾಜ್ಕುಮಾರ್ ಸರ್ ಅಂತ ಅನ್ಕೋಬೋದು. ಹಂಗೆ ಅಂದ್ಕೊಂಡೇ ಕತೆ ಬರ್ದಿರ್ತಾರೆ. ಆಮೇಲೆ ಅದು ಇನ್ಯಾರು ಮಾಡ್ತಾರೆ ಅದು ಸೆಕೆಂಡ್ರಿ ಆಗುತ್ತೆ. ಹಾಗೆ ನಾವು ಪಾತ್ರ ಬರೀಬೇಕಾದ್ರೆ ನಮಗೊಂದು ಇಮ್ಯಾಜಿನೇಷನ್ ಬರುತ್ತೆ, ಇದು ಯಾರು ಮಾಡಬೇಕು, ಹೆಂಗಿರಬೇಕು ಅಂತ. ಸೊ ಇದ್ರಲ್ಲಿ ನಾವು ಯಾರ್ಯಾರು ಅಂದ್ಕೊಂಡಿದ್ವಿ, ಓಕೆ ಇದು ಶ್ರುತಿ ಮೇಡಮ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಓಕೆ ಇದು ಕುಮಾರ್ ಗೋವಿಂದ್ ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಅವರಿಬ್ಬರದ್ದು ಒಂದು ಹಿಟ್ ಪೇರಿದೆ, ಓಕೆ ಇಲ್ಲಿ ಬಿರಾದರ್ ಸರೇ ಮಾಡಬೇಕು ಈ ಪಾತ್ರನ, ಈ ಥರ ನಾವು ಅಂದ್ಕೊಂಡು ಏನು ನೋಟ್ ಡೌನ್ ಮಾಡಿದ್ವಲ್ಲ, ಯಾರ್ಯಾರು ಅಪ್ರೋಚ್ ಮಾಡಿದ್ವಿ ಅವ್ರುಗಳನ್ನೇ ಇದನ್ನ ಪಾತ್ರಗಳು ಒಪ್ಕೊಂಡು ಅವರೇ ಮಾಡಿದ್ರು. ಒಂದೇ ಒಂದು ಚೇಂಜ್ ಕೂಡ ನಾವು ಮಾಡಿಲ್ಲ. ಅಂದರೆ ಆರಾಧನಾ ಅವರ ಕ್ಯಾರೆಕ್ಟರ್ ಕೂಡ ಅದರ ಆರಾಧನಾ ಅವ್ರದ್ದು ಹೆಂಗೆ ಅಂತಂದರೆ, ನಾವು ಹೀರೋಯಿನ್ ಫ್ರೆಶ್ ಫೇಸ್ ಬೇಕು ಅಂತಲೇ ನಾವು ಅಂದ್ಕೊಂಡಿದ್ವಿ. ಯಾಕಂದರೆ ಆ ಪಾತ್ರ ಅದಕ್ಕಿರುವಂಥ ಆಯಾಮಗಳು, ಅದಕ್ಕಿರುವಂಥ ಸರ್ಪ್ರೈಸಸ್ಗಳಿಗೆ ಯಾರಾದರೂ ರೆಗ್ಯುಲರ್ ಅಥವಾ ಟಾಪ್ ಆ್ಯಕ್ಟ್ರೆಸಸ್ ಬಂದರೆ ಸ್ವಲ್ಪ ಗೆಸ್ ಮಾಡ್ಬೋದು ಆಡಿಯನ್ಸು ಅನ್ನೋದಕ್ಕೋಸ್ಕರನೇ ನಾವು ಅದನ್ನು ಫ್ರೆಶ್ ಫೇಸ್ ಅಂತ ಹುಡುಕ್ತಾ ಇದ್ವಿ. ಸೊ ಆವಾಗ ನಾವು ಅದು ನೋಡ್ಬೇಕಾದ್ರೆ ರಾಕ್ಲೈನ್ ಸರ್ ಒಂದು ಸತಿ ಅಚಾನಕ್ಕಾಗಿ ಎಲ್ಲೋ ಮಾಲಾಶ್ರೀ ಮೇಡಮ್ನ ಭೇಟಿಯಾದಾಗ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ದಾರೆ, ನನ್ನ ಮಗಳು ಲಾಂಚ್ ಮಾಡ್ತಾಯಿದ್ದೀನಿ ಇವಾಗ ಅಂತ. ಅವಾಗ ಅವ್ರು ಹೌದಲ್ಲ ನಮ್ಮ ಪಿಕ್ಚರ್ ಹುಡುಕ್ತಾ ಇದ್ದೀವಲ್ಲ ಅಂದ್ಬಿಟ್ಟು ಅವ್ರು ನನಗೆ ಸಜೆಸ್ಟ್ ಮಾಡ್ತಾರೆ. ಅವ್ರು ನನಗೆ ಸಜೆಸ್ಟ್ ಮಾಡಿದಾಗ ಅವರು ಮಾಲಾಶ್ರೀ ಅವ್ರ ಮಗಳು ಅಂತ ಹೇಳಲ್ಲ, ಬರೀ ಫೋಟೋಸ್ ಕಳಿಸ್ತಾರೆ ನನಗೆ, ಇದು ನೋಡು ಇವರು ಒಂದು ಆರ್ಟಿಸ್ಟು ಅಂತ. ನಾನು ಓಕೆ ಅಣ್ಣ ಪಾತ್ರಕ್ಕೆ ಫೋಟೋದಲ್ಲಿ ನೋಡಿದ್ರೆ ಸೂಟ್ ಆಗುತ್ತೆ ಅಂತ ಅನಿಸ್ತಿದೆ, ಬಟ್ ನನಗೆ ಏನೋ ವೀಡಿಯೋ ಬಂದರೆ ಆಡಿಷನ್ ಥರ ನಾನು ನೋಡ್ತೀನಿ ಅಂದರೆ, ಅದಾದಮೇಲೆ 2 ದಿವಸಕ್ಕೆ ಮತ್ತೆ ವೀಡಿಯೋ ಬರುತ್ತೆ ಆಡಿಷನ್ ಥರ. ಆವಾಗ ಪರವಾಗಿಲ್ಲ ನಾನು ಬೆಟರ್ ಆಗಿದ್ರೆ, ಬಟ್ ನಾನು ಡೈರೆಕ್ಟ್ ಆಡಿಷನ್ ಮಾಡ್ತೀನಿ, ನಾನು ಲುಕ್ ಟೆಸ್ಟ್ ಮಾಡಬೇಕು. ಓಕೆ, ಅವಾಗ ನಿಮ್ಗೆ ಗೊತ್ತಿರಲಿಲ್ಲ ಮಾಲಾಶ್ರೀ ಅವ್ರ ಮಗಳು? ಅವಾಗ ಹೇಳಿದ್ರು ನನಗೆ ರಾಕ್ಲೈನ್ ಸರ್, ಮಾಲಾಶ್ರೀ ಅವ್ರ ಮಗಳು ನೀನು ನೋಡು ಅಂತ. ಸೊ ಅವಾಗ ನಾನು ಏನಣ್ಣ ಮುಂಚೆನೇ ಹೇಳ್ಬೇಕಲ್ವ ನೀನು, ಇಲ್ಲಪ್ಪ ನೀನು ಮಾಲಾಶ್ರೀ ಮೇಡಮ್ ಅವ್ರ ಹತ್ರ ಫೋನ್ ಮಾಡಿಸ್ತೀನಿ ಅಂತ ಮಾಲಾಶ್ರೀ ಮೇಡಮ್ ಫೋನ್ ಮಾಡಿದಾಗ ಹೇಳ್ತಾರೆ, ತರುಣ್ನವರೇ ನೀವು ಯಾವುದೇ ಕಾರಣಕ್ಕೂ ಮಾಲಾಶ್ರೀ ಅವ್ರ ಮಗಳು, ರಾಮು ಅವ್ರ ಮಗಳು ಅನ್ನೋದಕ್ಕೆ ಕನ್ಸಿಡರೇಷನ್ ತೊಗೋಬೇಡಿ, ಇವಳಿಗೆ ಟ್ಯಾಲೆಂಟ್ ಇದೆ, ನಿಮ್ಮ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅನ್ಸಿದ್ರೆ ಮಾತ್ರನೇ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ನಾವು ಕರೆದು ಮತ್ತೆ ಒಂದು ಲುಕ್ ಟೆಸ್ಟು, ಒಂದು ಆಡಿಷನ್ ಮಾಡಿದಾಗ ಆ ಹುಡುಗಿ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ರು ಅಂತ ಗೊತ್ತಾಯಿತು. ಅವರು ಬಾಂಬೆನಲ್ಲಿ ಆ್ಯಕ್ಟಿಂಗ್ ಕ್ಲಾಸಸ್ ಮಾಡಿಕೊಂಡು, ಡ್ಯಾನ್ಸ್ ರಿಹರ್ಸಲ್ಸ್ಗಳು ಮಾಡಿಕೊಂಡು, ಒಂದು ಪರ್ಸ್ನಲ್ ಕೋಚಿಂಗ್ ಆ್ಯಕ್ಟಿಂಗ್ ತೊಗೊಂಡು ಎಲ್ಲ ರೆಡಿಯಾಗಿದ್ದರು. ಸೊ ಅದು ನಮಗೆ ಗೊತ್ತಾಯಿತು. ಸೊ ಅಲ್ಲಿಂದ ನಾವು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಆಡಿಷನ್ ಹೆಂಗೆ ನಡೀತು ಸರ್, ಹೆಂಗೆ ಮಾಡಿದ್ವಿ ಈ ಸಿನಿಮಾಗೋಸ್ಕರ? ನಾವು ಒಂದು ರ್ಯಾಂಡಮ್ ಒಂದು ಸೀನ್ ಕೊಟ್ಟಿದ್ವಿ, ಇದ್ರದ್ದು ಲ್ಯಾಂಗ್ವೇಜ್ ಆಗಿರ್ಬೋದು, ಇದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಆ ಪರ್ಸ್ಪೆಕ್ಟಿವ್ ಒಂದು ರ್ಯಾಂಡಮ್ ಸೀನ್ ಕೊಟ್ಟಿದ್ವಿ. ಅವ್ರು ಆ ಸೀನ್ನ ಎನಾಕ್ಟ್ ಮಾಡಿದ್ರು ನಾರ್ಮಲಿ. ಅದಾದಮೇಲೆ ಮತ್ತೆ ನಮ್ಮ ಕ್ಯಾಮ್ರಾಮನ್ ಸುಧಾಕರ್ನ ಇಟ್ಕೊಂಡು ನಾವೊಂದು ವಿತ್ ಒಬ್ಬ ಮೇಕಪ್ ಮ್ಯಾನ್ನ ಕರ್ಕೊಂಬಂದು ಒಂದು ಮೇಕಪ್ಪು, ನಮ್ಮ ಕಾಸ್ಟ್ಯೂಮ್ಸು ಎಲ್ಲ ಹಾಕಿ ಒಂದು ಲುಕ್ ಟೆಸ್ಟ್ ಮಾಡಿದ್ವಿ. ಸೊ ಅವೆರಡು ಓಕೆ ಆದಮೇಲೆ ನಾವು ಫೈನಲ್ ಕ್ಯಾಸ್ಟಿಂಗ್ ಮಾಡಿದ್ವಿ. ಸರ್, ದರ್ಶನ್ ಸರ್ ಜೊತೆ ಇಷ್ಟು ದಿನ ಈ ಜರ್ನಿಯಲ್ಲಿ ನಡ್ಕೊಂಡು ಬಂದಿದ್ದೀರಾ. ಸೊ ಒಂದು ಗುಣ ಇಷ್ಟ ಆಗುತ್ತೆ ದರ್ಶನ್ ಸರಲ್ಲಿ, ತುಂಬ ಇಷ್ಟ ಆಗುತ್ತೆ ಒಂದು ಗುಣ ಅಂತ ಹೇಳಿ ಅಂದರೆ ಯಾವ ವಿಷಯಗಳಲ್ಲಿ? ಸಿನಿಮಾ ಇರ್ಬೋದು, ಪರ್ಸ್ನಲ್ ಸಿನಿಮಾದಲ್ಲಿ ತುಂಬ ಇಷ್ಟ ಆಗೋದೇನು ಅಂತಂದರೆ, ಅವ್ರ ಪಾತ್ರಕ್ಕೆ ಏನು ನ್ಯಾಯ ಒದಗಿಸ್ಬೇಕು ಅದನ್ನು ಮಾಡ್ತಾರೆ. ಅವ್ರ ಸುತ್ತಮುತ್ತ ಇರೋ ಪಾತ್ರಗಳಿಗೆ ಏನು ಬೆಲೆ ಕೊಡಬೇಕು ಅದನ್ನು ತುಂಬ ಅದ್ಭುತವಾಗಿ ಮಾಡ್ತಾರೆ. ಯಾವುದೋ ಒಂದು ಸನ್ನಿವೇಶದಲ್ಲಿ ಇಲ್ಲ ಇದು ಯಾರೋ ಇವ್ರದ್ದು ಪಾತ್ರ ಹೈಲೈಟ್ ಆಗಬೇಕಲ್ಲಿ ಅಂದರೆ ಆ ಪಾತ್ರಕ್ಕೆ ಹೈಲೈಟ್ ಆಗಬೇಕು ಅಂತಲೇ ಬಿಡ್ತಾರೆ, ಮತ್ತೇನೋ ಡಿಸ್ಟರ್ಬ್ ಮಾಡಲ್ಲ. ಅಲ್ಲಿ ಸೈಲೆಂಟಾಗಿರಬೇಕು, ಅಲ್ಲಿ ಏನೋ ಅವ್ರದ್ದು ಒಂದು ಮಾತಿಲ್ಲ ಅಂದ್ರೂ ಅದನ್ನು ಅಷ್ಟೇ ಅದ್ಭುತವಾಗಿ ಅದು ನಿಭಾಯಿಸ್ತಾರೆ. ಸೊ ಅದು ತುಂಬ ದೊಡ್ಡ ಕ್ವಾಲಿಟಿ ಇದು ಅವರಿಗೆ. ಆ್ಯಂಡ್ ಪರ್ಸ್ನಲಲ್ಲಿ ಅಂತ ಬಂದರೆ ನಾನು ಅವ್ರನ್ನ ತುಂಬ ಒಂದು ಜರ್ನಿ ಮಾಡ್ಕೊಂಬಂದಿದ್ದೀನಿ. ಹೀಸ್ ಗಾಟ್ ಇಮ್ಮೆನ್ಸ್ ಲಾಟ್ ಆಫ್ ಗುಡ್ನೆಸ್ ಇನ್ ಹಿಮ್. ಅದು 1-2 ಅಂತ ನೀವು ಪಿಕ್ ಮಾಡೋಕ್ಕಾಗೋದಿಲ್ಲ. ಸರಿ ಸರ್, ಇಷ್ಟು ದಿನ ಇದ್ದೀರಾ, ಲೈಕ್ ಒಂದು ಥಿಂಗ್ ನಾನು ದರ್ಶನ್ ಸರಿನ ಒಂದು ಸ್ಟಿಲ್ ಮಾಡಬೇಕು, ಕಲಿಬೇಕು ಅಂತ ಇದ್ರೆ ಏನಿರ್ಬೋದು? ಆ ಥರದ್ದು ಅಂತಂದರೆ ಅವ್ರಿಗೆ ಅದು ಒಂದು ಅವಿನಾಭಾವ ಸಂಬಂಧಮ್ಮ, ಅವ್ರಿಗೂ ಅವ್ರ ಫ್ಯಾನ್ಸ್ ಮಧ್ಯದಲ್ಲಿರೋವಂಥದ್ದು ಒಂದು ಬ್ಲಡ್ ಬಾಂಡಿಂಗ್ ಅಂತ ಹೇಳ್ತಾರಲ್ಲ, ಆ ಥರದೊಂದು ಬಾಂಡಿಂಗ್ ಇದೆಯಲ್ಲಮ್ಮ, ದಟ್ ಈಸ್ ವೆರಿ ವೆರಿ ಸ್ಪೆಷಲ್. ಕದಿಯೋದಲ್ಲ, ಅದನ್ನು ಮುಟ್ಟಕ್ಕೂ ಆಗಲ್ಲ ಯಾರನ್ನು, ಬಟ್ ಸ್ಟಿಲ್ ಅವ್ರಿಗಿರುವಂಥ ಬಿಗ್ಗೆಸ್ಟ್ ಆಸ್ತಿ, ಅವ್ರ ಹತ್ರ ಯಾವ್ದಾದ್ರು ಬಿಗ್ಗೆಸ್ಟ್ ಆಸ್ತಿ ಯಾವುದು ದರ್ಶನ್ ಸರ್ಗೆ ಅಂತಂದರೆ ಅವರಿಗೆ ಅವರ ಫ್ಯಾನ್ಸ್ ಮೇಲಿರುವಂಥ ಲವ್, ಅವ್ರ ಫ್ಯಾನ್ಸಿಗೆ ಅಥವಾ ಅವ್ರ ಸೆಲೆಬ್ರಿಟೀಸ್ಗೆ ಅವ್ರ ಮೇಲಿರುವಂಥ ಒಂದು ಪ್ರೀತಿ, ಅದು ಬಿಗ್ಗೆಸ್ಟ್ ಇದೆ. ಸರ್, ರಾಕ್ಲೈನ್ ಸರ್ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿದ್ದು ಎಷ್ಟು ಖುಷಿ ಆಯಿತು? ಅಮ್ಮ ಇದೊಂದು ಚಾಲೆಂಜಿಂಗ್ ಸ್ಕ್ರಿಪ್ಟ್ ಇತ್ತು ನಮಗೆ. ಯಾಕೆ ಅಂತಂದರೆ ಇದು 70s ಬ್ಯಾಕ್ಡ್ರಾಪಲ್ಲಿ ಮಾಡಬೇಕಾಗಿತ್ತು, ಸೆಟ್ಸ್ ಹಾಕಬೇಕು, ಪ್ರಾಪರ್ಟೀಸು ಎಲ್ಲನೂ ಮೇಡ್ ಟು ಆರ್ಡರ್ ಥರನೇ ಆಗಬೇಕು, ಯಾವುದೂ ಸಿಗಲ್ಲ ಇವಾಗ. ಸೊ ಸ್ವಲ್ಪ ಚಾಲೆಂಜಸ್ ಇದ್ದಾಗ ಏನಾಗುತ್ತೆ ನಿಮಗೆ, ರಾಕ್ಲೈನ್ ಸರ್ ಅಂತ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ಗೆ
ಈ ಥರದ್ದೆಲ್ಲ ಮುಂಚೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ ಅವ್ರಿಗೊಂದು ಅಭ್ಯಾಸ ಇತ್ತು. ಸೊ ಅವರೇ ಒಂದಿಷ್ಟು ಇನ್ಪುಟ್ಸ್ ಕೊಡೋರು, ತರುಣ್ ಇದನ್ನು ಸೆಟ್ ಹಾಕೋಣ, ಇದು ಲೈವ್ ಲೊಕೇಶನ್ ಆಗಲ್ಲ, ಇದನ್ನು ಹಿಂಗೆ ಮಾಡೋಣ ಅಂತ ಅವರು ಆರ್ಟ್ ಡೈರೆಕ್ಟ್ರು ಎಲ್ಲ ಸೇರಿಕೊಂಡು ಆ ಥರದಲ್ಲಿ ಒಂದು ಹೆಲ್ಪ್ ನನಗೆ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಅವ್ರಿಗೆ ಸಿನಿಮಾ ತುಂಬ ಚೆನ್ನಾಗಿ ಗೊತ್ತಲ್ಲಮ್ಮ, ಸೊ ಅವರೇ ಅರ್ಧ ನಿಮಗೆ ಈಸಿ ಮಾಡಿಬಿಡ್ತಾರೆ ಏನೇನು ಹೆಂಗೆ ಅಂತ ಅಂದ್ಬಿಟ್ಟು ಅಂತ. ನೀವು ಕೆಲಸ ಮಾಡ್ಕೊಂಡು ಹೋದರೆ ಸಾಕಷ್ಟೇ. ಸೊ ಆ ನಿಟ್ಟಿನಲ್ಲಿ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ರಾಕ್ಲೈನ್ ಸರ್. ಸರ್ ಸಾಂಗ್ಸ್ ಅಂತ ಬಂದಾಗ ಲೈಕ್ ಅದು ಸೆಲೆಕ್ಟ್ ಮಾಡೋದಿರ್ಬೋದು, ಈ ಸಾಂಗ್ ಫಿಕ್ಸ್ ಮಾಡೋದಿರ್ಬೋದು, ಅದರಿಂದ ಒಂದು ಚಿಕ್ಕ ಸ್ಟೋರಿ ಇರುತ್ತೆ. ಹೆಂಗಾಯ್ತು ಸರ್ ಅದು ಈ ಸಿನಿಮಾದಲ್ಲಿ? ನಮ್ಮ ಹರಿ ಸರ್ ಮ್ಯೂಸಿಕ್ ಮಾಡ್ತಿದ್ದಾರೆ. ನಾನು ಅದಕ್ಕೂ ಮುಂಚೆ ಹರಿ ಸರ್ ಜೊತೆಗೆ ಒಂದು ಸಿನಿಮಾಗಳ ಕೆಲಸ ಮಾಡಿದ್ದೆ. ನಾನು ಚೌಕ ಮಾಡಿದಾಗ ಒಂದು ಸಾಂಗ್ ಮಾತ್ರ ಹರಿ ಸರ್ ಅಲ್ಲಾಡ್ಸೋ ಸಾಂಗ್ ಹರಿ ಸರ್ ಮಾಡ್ಕೊಟ್ಟಿದ್ದೆ. ಬಟ್ ಅದಕ್ಕಿಂತ ಮುಂಚೆ ನಾನು ನಂದನ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ರನ್ನಾದಲ್ಲಿ ಹರಿ ಸರ್ ಜೊತೆ ವರ್ಕ್ ಮಾಡಿದ್ದೆ, ಗಜಕೇಸರಿ ಮಾಡಬೇಕಾದ್ರೆ ಹರಿ ಸರ್ ಜೊತೆ ವರ್ಕ್ ಮಾಡಿದ್ದೆ. ಸೊ ಅದೆಲ್ಲ ನಾವು ಜೊತೆಲಿ ನಾವಗ್ರ ಮಾಡಬೇಕಾದ್ರೆ ಹರಿ ಸರ್ ಪರಿಚಯ ನನಗೆ. ಸೊ ಆ ಒಂದು ಬಾಂಡಿಂಗ್ ಅವಾಗಿಂದನೂ ಇತ್ತು. ಸೊ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು, ಅವ್ರ ಸ್ಕ್ರಿಪ್ಟ್ ಹೇಳ್ತಿದ್ದಂಗೆ ಅವ್ರಿಗೆ ಗೊತ್ತು ಏನು ಬೇಕಾಗತ್ತೆ, ಏನು ಜಾನರು ಅಂತ. ಸೊ ಆ ಕತೆ ಆ ಜಾನರಿಗೆ ತಕ್ಕಂಥ ಮ್ಯೂಸಿಕ್ಕನ್ನೇ ಪ್ಲ್ಯಾನ್ ಮಾಡಿದ್ದು ನಾವು. ಸೊ ನಮ್ಮದು 70s ಬ್ಯಾಕ್ಡ್ರಾಪ್ ಕತೆ ಅಂದರೆ ಇನ್ಸ್ಟ್ರೂಮೆಂಟೈಸೇಷನ್ನು, ಟ್ಯೂನಿಂಗು, ಲಿರಿಕ್ಸು ಎಲ್ಲನೂ ಅದನ್ನೇ ಜ್ಞಾಪಿಸ್ಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದು. ಆ್ಯಂಡ್ 2 ಸಾಂಗ್ ನಮ್ಮಲ್ಲಿ ಕೊರಿಯೋಗ್ರಾಫ್ಡ್ ಸಾಂಗ್ಸ್, ಅದರ್ವೈಸ್ ಮಿಕ್ಕಿದ್ದೆಲ್ಲನೂ ಕತೆ ಒಳಗಡೆ ಬರುತ್ತೆ, ಕತೆ ಒಳಗಡೆ ನಡೆಯುವಂಥ ಸಾಂಗ್ಸ್ ಇದೆ. ಸೊ ಹೀಸ್ ಡನ್ ಸಮ್ ಅಮೇಝಿಂಗ್ ಮ್ಯೂಸಿಕ್. ಆ್ಯಂಡ್ ಅದೆಲ್ಲದಕ್ಕಿಂತ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸರ್ ಇದು ನಿಜ ಘಟನೆ ಆರಾಧಿತ ಸಿನಿಮಾ ಅಂತ ಹೇಳ್ತಾರೆ. ಸೊ ಯಾವ್ದು ಅದ್ರ ಬಗ್ಗೆ? ಅದೇ ಒಂದು 2-3 ಇನ್ಸಿಡೆಂಟ್ಗಳು ನೀವು ಸಿನಿಮಾ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ಹೌದು ಇದು ನಾವು ಕೇಳಿದ್ದೀವಿ, ಹೌದು ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ, ಹೌದಲ್ವಾ ಇದು ಗೊತ್ತಲ್ವಾ ಅಂತ. ಅಂದರೆ ಎಕ್ಸಾಕ್ಟ್ ಅದನ್ನೇ ನಾವು ಯಾವ್ದು ಡಾಕ್ಯುಮೆಂಟ್ರಿ ಥರ ಮಾಡಿಲ್ಲ, ಆ ಎಲಿಮೆಂಟ್ಸ್ನ ಇಟ್ಕೊಂಡು ಅದನ್ನು ಬ್ಲೆಂಡ್ ಮಾಡಿಕೊಂಡು ನಾವೊಂದು ಕತೆ ಮಾಡ್ಕೊಂಡಿದ್ದೀವಿ. ಸರ್ ಒಂದು ಸ್ಟೋರಿ ಬರಿಬೇಕು ಅಂತಂದರೆ ಒಂದು ಇನ್ಸ್ಪಿರೇಷನ್ ಇರುತ್ತೆ. ನಿಮಗೆ ಯಾವುದು ಸರ್ ಇನ್ಸ್ಪಿರೇಷನ್? ಅಮ್ಮ ಒಂದು ಇನ್ಸ್ಪಿರೇಷನ್ ಅಂತಲ್ಲ, ಯಾವಾಗ ನಿಮಗೆ ಅದು ಆ ಘಟನೆ ಅಂತಂದರೆ ಗೊತ್ತಾ, ಇದೇನೋ ಒಂದು ರಿಯಲ್ ಇನ್ಸಿಡೆಂಟ್ ನನಗೆ ಜಡೇಶ್ ಅವರು ಹೇಳಿದ್ರು ಗೊತ್ತಾ, ಅದೇ ನಮ್ಮನ್ನು ಇನ್ಸ್ಪೈರ್ ಮಾಡಿಬಿಡ್ತು. ಓಕೆ ಇದು ಇಟ್ಕೊಂಡು ಒಂದು ಕತೆ ಬರಿಬೋದು ನಾವು ಅಂತ. ಸೊ ದಟ್ ವಾಸ್ ದಿ ಮೇಜರ್ ಇನ್ಸ್ಪಿರೇಷನ್. ಒಟ್ಟಾರೆ ಕಾಟೇರ ಬಗ್ಗೆ ಒಂದು ಮಾತು ಹೇಳೋದಂದ್ರೆ ಏನು ಹೇಳ್ತೀರಾ ಸರ್? ಅಪ್ಪಟ ನಮ್ಮ ಮಣ್ಣಿನ ಸೊಗಡಿನ ಕತೆ. ನಿಮಗೆ ಬಂದರೆ ಒಂದು ಕಾಟೇರ ಪ್ರಪಂಚ ಇರುತ್ತಲ್ಲಿ, ಅವನ ಪ್ರಪಂಚದೊಳಗಡೆ ಬಂದು ಅವನ ಬದುಕು ಒಳಗಡೆ ಬಂದು ನೀವು ನೋಡ್ಕೊಂಡು ಬರುವಂಥ ಒಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಸೊ ತುಂಬ ರೂಟೆಡ್ ಕಥೆನ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಅದು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ನನಗೆ.